ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಗಂಗಾವತರಣ ವೃತ್ತಾಂತವು ಹಾಗೂ ಕಲ್ಮಾಶಪಾದ ಖಟ್ವಾಂಗ ಚರಿತ್ರವು ಎಂಬ 9ನೆಯ ಅಧ್ಯಾಯಕ್ಕೆ ಸ್ವಾಗತ. ಶುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಈ ಭಾಗವತ ಕಥಾನಕವನ್ನು ಹೇಳುತ್ತಿರುವರು. ರಾಜ, ಕೇಳು. ಕಪಿಲಾಜ್ಞೆಯಂತೆ ಅಂಶುಮಂತನು ಆಕಾಶಗಂಗೆಯನ್ನು ತರುವುದಕ್ಕಾಗಿ ಬಹುಕಾಲದವರೆಗೆ ತಪಸ್ಸು ಮಾಡಿದನು. ಕೊನೆಗೆ ಅವನಿಂದ ಸಾಧ್ಯವಿಲ್ಲದೆ ಅವನು ಹಾಗೆಯೇ ಕಾಲಾಧೀನನಾದನು. ಅವನ ಮಗನಾದ ದಿಲೀಪನು ತಾನು ಬದುಕಿರುವವರೆಗೂ ಅದೇ ಪ್ರಯತ್ನದಲ್ಲಿದ್ದು ಕೊನೆಗೆ ಅವನು ವಿಫಲ ಪ್ರಯತ್ನನಾಗಿಯೇ ಸತ್ತನು. ಆಮೇಲೆ ಇವನ ಮಗನಾದ ಭಗೀರಥನೆಂಬುವನು ಹೇಗಾದರೂ ಈ ಕಾರ್ಯವನ್ನು ಕೊನೆಗಾಣಿಸಬೇಕೆಂದು ತನ್ನ ತಂದೆ ತಾತಂದರಿಗಿಂತಲೂ ಉಗ್ರ ತಪಸ್ಸನ್ನು ಮಾಡುತ್ತಿದ್ದನು. ಕೊನೆಗೆ ಗಂಗಾದೇವಿಯು ಇವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿ, ಓ ಭಗೀರಥ, ನಿನ್ನ ಕೋರಿಕೆಯನ್ನು ತಿಳಿಸು, ನಡೆಸಿಕೊಡುವೆನು ಎಂದಳು. ಭಗೀರಥನು ತನ್ನ ಉದ್ದೇಶವನ್ನು ತಿಳಿಸಿ ಪ್ರಾರ್ಥಿಸಲು ಗಂಗಾದೇವಿಯು ಅವನನ್ನು ಕುರಿತು, ಓ ರಾಜಕುಮಾರ, ನಿನ್ನ ಕೋರಿಕೆಯಂತೆ ನಾನು ಭೂಮಿಗಾಗಲಿ ಪಾತಾಳಕ್ಕಾಗಲಿ ಬರುವುದರಲ್ಲಿ ಅಡ್ಡಿಯಿಲ್ಲ. ಆದರೆ ನಾನು ಆಕಾಶದಿಂದ ಕೆಳಕ್ಕೆ ಬೀಳುವಾಗ ನನ್ನ ವೇಗವನ್ನು ತಡೆಯಬಲ್ಲವರಾರು? ಈ ಭೂಮಿಯೇನೋ ತಡೆಯಲಾರದು. ಬೇರೆ ಯಾರು ತಡೆದುಕೊಳ್ಳತಕ್ಕವರು ಇಲ್ಲದಿದ್ದರೆ ನಾನು ಈ ಭೂಮಿಯನ್ನು ಭೇದಿಸಿಕೊಂಡು ಪಾತಾಳಕ್ಕೆ ಪ್ರವೇಶಿಸಬೇಕಾಗುವುದು. ಇದಲ್ಲದೆ ಭೂಮಿಯಲ್ಲಿ ಪ್ರವಹಿಸುವುದಕ್ಕೆ ನನಗೆ ಸ್ವಲ್ಪ ಮಾತ್ರವೂ ಇಷ್ಟವಿಲ್ಲ. ಏಕೆಂದು ಕೇಳುವೆಯಾ? ಈ ಭೂಲೋಕದಲ್ಲಿ ಪಾಪಿಗಳು ಅದೆಷ್ಟೋ ಮಂದಿಯುಂಟು. ಅವರು ತಮ್ಮ ಪಾಪವನ್ನು ಕಳೆಯುವುದಕ್ಕಾಗಿ ನನ್ನಲ್ಲಿ ಸ್ನಾನ ಮಾಡುವರು. ಅವರು ನನಗೆ ಅಂಟಿಸಿ ಹೋದ ಪಾಪವನ್ನು ನಾನು ಯಾವ ವಿಧದಿಂದ ಕಳೆದುಕೊಳ್ಳಲಿ? ಈ ವಿಷಯಗಳಿಗೆ ನೀನು ತಕ್ಕ ಪ್ರತೀಕಾರವನ್ನು ಮೊದಲು ಯೋಚಿಸಬೇಕು ಎಂದಳು. ಅದಕ್ಕೆ ಆ ಭಗೀರಥನು, ಅಮ್ಮ, ಭೂಮಿಯಲ್ಲಿ ಕೇವಲ ಪಾಪಿಗಳು ಮಾತ್ರವೇ ಅಲ್ಲದೆ ಪುಣ್ಯಾತ್ಮರು ಎಷ್ಟೋ ಮಂದಿಯುಂಟಲ್ಲವೇ? ಕಾಮ್ಯ ಕರ್ಮಗಳನ್ನು ಬಿಟ್ಟು ಜಿತೇಂದ್ರಿಯರಾಗಿ ಬ್ರಹ್ಮೋಪಾಸನದಿಂದ ಸಿದ್ಧಿಯನ್ನು ಪಡೆದ ಮಹರ್ಷಿಗಳು ಅದೆಷ್ಟೋ ಮಂದಿ ಇರುವರು. ಅವರು ತಮ್ಮ ಸಂಬಂಧದಿಂದ ಲೋಕವನ್ನೇ ಪಾವನ ಮಾಡುವರು. ಅವರು ನಿನ್ನಲ್ಲಿ ಸ್ನಾನ ಮಾಡುವರಲ್ಲವೇ? ಪಾಪಿಗಳ ಸಂಬಂಧದಿಂದ ನಿನ್ನಲ್ಲಿ ಸೇರಿದ ಪಾಪವು ಅಂತಹ ಪುಣ್ಯಾತ್ಮರ ಸ್ಪರ್ಶದಿಂದ ಕಳೆದು ಹೋಗುವುದು. ಭಗವಂತನು ಸರ್ವಾತ್ಮಕನಾದುದರಿಂದ ಅಂತಹ ಪುಣ್ಯಾತ್ಮರಲ್ಲಿದ್ದು ಆ ಪಾಪಗಳನ್ನು ನೀಗಿಸುವನು. ಇದಕ್ಕಾಗಿ ನೀನು ವಿಚಾರಿಸಬೇಕಾದುದಿಲ್ಲ. ಭೂಮಿಯಲ್ಲಿ ನಿನ್ನ ವೇಗವನ್ನು ತಡೆದು ನಿಲ್ಲುವರಾರೆಂದು ಕೇಳಿದೆಯಲ್ಲವೇ? ವಸ್ತ್ರದಲ್ಲಿ ನೂಲೆಳೆಗಳಂತೆ ಯಾವನು ಈ ಸಮಸ್ತ ಪ್ರಪಂಚದಲ್ಲಿಯೂ ವ್ಯಾಪಿಸಿರುವನು? ಬ್ರಹ್ಮನು ಮೊದಲಾಗಿ ಹುಲ್ಲು ಕಡ್ಡಿಯವರೆಗಿನ ಸಮಸ್ತ ಶರೀರಗಳಲ್ಲಿಯೂ ಯಾವನು ಅಂತರಾತ್ಮನಾಗಿರುವನು? ರುದ್ರ ಶರೀರಕನಾದ ಆ ಪರಮಾತ್ಮನೇ ನಿನ್ನ ವೇಗವನ್ನು ಧರಿಸಬಲ್ಲನು ಎಂದನು. ಅದಕ್ಕೆ ಆ ಗಂಗೆಯು, ವತ್ಸ, ಹಾಗಿದ್ದರೆ ನೀನು ಆ ಪರಮ ಶಿವನನ್ನೇ ಪ್ರಾರ್ಥಿಸಿ ನನ್ನ ಪ್ರವಾಹ ವೇಗವನ್ನು ತಡೆದುಕೊಳ್ಳುವಂತೆ ಮಾಡು ಎಂದಳು. ಇದರ ಮೇಲೆ ಭಗೀರಥನು ರುದ್ರನನ್ನು ಕುರಿತು ತಪಸ್ಸು ಮಾಡಿ ಸ್ವಲ್ಪ ಕಾಲದೊಳಗಾಗಿಯೇ ಅವನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡನು. ಸರ್ವಜ್ಞನಾದ ರುದ್ರನು ಈ ಕಾರ್ಯವನ್ನು ತಾನು ನಡೆಸಬೇಕೆಂದು ಮೊದಲೇ ಸಂಕಲ್ಪಿಸಿದವನಾಗಿದ್ದುದರಿಂದ ಭಗೀರಥನ ಪ್ರಾರ್ಥನೆಗೆ ಅಡ್ಡ ಮಾತಾಡದೆ ವಿಷ್ಣು ಪಾದೋದ್ಭವೆಯಾದುದರಿಂದ ಪರಮ ಪಾವನೆಯೆನಿಸಿಕೊಂಡ ಗಂಗಾ ನದಿಯನ್ನು ಶಿರಸ್ಸಿನಲ್ಲಿ ಧರಿಸುವುದಕ್ಕೆ ಸಂತೋಷದಿಂದ ಸಮ್ಮತಿಸಿದನು. ಆಮೇಲೆ ಭಗೀರಥನ ಪ್ರಾರ್ಥನೆಯಿಂದ ಗಂಗೆಯು ಆಕಾಶದಿಂದಿಳಿದು ಶಿವನ ಜಟಾಜೂಟದಲ್ಲಿ ಬಿದ್ದಳು. ಭಗೀರಥನು ಆ ಗಂಗೆಯನ್ನು ತನ್ನ ಪಿತೃಗಳ ಭಸ್ಮರಾಶಿಯು ಬಿದ್ದಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕೆಂದು ಉದ್ದೇಶಿಸಿ ತನ್ನ ರಥವನ್ನೇರಿ ವಾಯುವೇಗದಿಂದ ಹೊರಟನು. ಗಂಗೆಯು ಆ ರಥದ ದಾರಿಯನ್ನೇ ಅನುಸರಿಸಿ ಹೋಗುತ್ತಾ ದಾರಿಯಲ್ಲಿ ಅನೇಕ ದೇಶಗಳನ್ನು ತನ್ನ ಸಂಬಂಧದಿಂದ ಪಾವನ ಮಾಡುತ್ತಾ ಕೊನೆಗೆ ದಗ್ಧರಾದ ಸಗರ ಕುಮಾರರ ಭಸ್ಮರಾಶಿಯನ್ನು ತನ್ನ ಪ್ರವಾಹ ಜಲದಿಂದ ತೊಳೆದಳು. ರಾಜ, ಅತಿ ಕ್ರೂರವಾದ ಬ್ರಾಹ್ಮಣ ಶಾಪದಿಂದ ದಗ್ಧರಾದ ಸಗರ ಪುತ್ರರು ಕೂಡ ಗಂಗಾ ಜಲ ಸಂಬಂಧದಿಂದ ಸ್ವರ್ಗವನ್ನು ಹೊಂದಿದರು. ಹೀಗೆ ಭಸ್ಮೀಭೂತವಾದ
ತಮ್ಮ ಶರೀರದಿಂದಲೇ ಸಗರ ಪುತ್ರರು ಗಂಗೆಯನ್ನು ಸ್ಪರ್ಶಿಸಿ ಸದ್ಗತಿಯನ್ನು ಹೊಂದಿರುವಾಗ ದೃಢ ನಿಯಮದಿಂದ ಗಂಗಾ ಸ್ನಾನವನ್ನು ಮಾಡತಕ್ಕವರಿಗೆ ಸದ್ಗತಿಯುಂಟಾಗುವುದರಲ್ಲಿ ಏನಾಶ್ಚರ್ಯವು? ಸಂಸಾರ ತಾರಕನಾದ ಶ್ರೀಹರಿಯ ಪಾದತೀರ್ಥವೆನಿಸಿಕೊಂಡ ಗಂಗಾ ನದಿಗೆ ಈ ಪ್ರಭಾವವಿರುವುದೇನು ಅತಿಶಯವಲ್ಲ. ಆ ಭಗವಂತನ ಪಾದ ಕಮಲವನ್ನು ತಮ್ಮ ದೇಹದಲ್ಲಿ, ತಮ್ಮ ಹೃದಯದಲ್ಲಿ ಶ್ರದ್ಧೆಯಿಂದ ನಿಲ್ಲಿಸಿದ ಮಹಾಯೋಗಿಗಳು ರಾಗಾದಿ ದೋಷಗಳನ್ನು ನೀಗಿ ದುರ್ನಿವಾರವಾದ ಪ್ರಕೃತಿ ಸಂಬಂಧವನ್ನು ಬಿಟ್ಟು ಆ ಕ್ಷಣವೇ ಮುಕ್ತಿಯನ್ನು ಹೊಂದುವರು. ಇನ್ನು ಆ ಭಗವಂತನ ಪಾದತೀರ್ಥ ಸ್ಪರ್ಶದಿಂದ ಸದ್ಗತಿಯುಂಟಾಗುವುದರಲ್ಲಿ ಆಶ್ಚರ್ಯವೇನುಂಟು? ಓ ರಾಜ, ಇನ್ನು ಭಗೀರಥನ ಮುಂದಿನ ಸಂತತಿಯನ್ನು ಹೇಳುವೆನು ಕೇಳು. ಆ ಭಗೀರಥನಿಗೆ ಶುಕ್ರನೆಂಬ ಕುಮಾರನು ಹುಟ್ಟಿದನು. ಶುಕ್ರನಿಂದ ನಾಭಾವರನು, ಅವನಿಂದ ಸಿಂಧುದ್ವೀಪನು, ಅವನಿಂದ ಆ ಮಿತಾಯುವು ಜನಿಸಿದರು. ಆ ಮಿತಾಯುವಿನ ಮಗನು ಋತುಪರ್ಣನು. ಈತನೇ ಪ್ರಸಿದ್ಧನಾದ ನಳಚಕ್ರವರ್ತಿಗೆ ಮಿತ್ರನಾಗಿ ಅವನಿಂದ ಅಶ್ವವಿದ್ಯೆಯನ್ನು ತಾನು ತಿಳಿದುಕೊಂಡು ಅವನಿಗೆ ತನ್ನಲ್ಲಿದ್ದ ಅಕ್ಷ ಹೃದಯವನ್ನು ಉಪದೇಶಿಸಿದನು. ಈ ಋತುಪರ್ಣನಿಗೆ ಸರ್ವಕಾಮನೆಂಬ ಮಗನಾದನು. ಆತನ ಮಗನು ಸುದಾಸನು. ಸುದಾಸನ ಮಗನು ಮಿತ್ರಸಹನು. ಇವನು ಮದಯಂತಿ ಎಂಬುವಳನ್ನು ವರಿಸಿದನು. ಈ ಮಿತ್ರಸಹನನ್ನೇ ಕಲ್ಮಾಶಪಾದನೆಂದು ಹೇಳುವರು. ಈತನು ಒಮ್ಮೆ ವಸಿಷ್ಠ ಮಹರ್ಷಿಯ ಶಾಪದಿಂದ ರಾಕ್ಷಸನಾದನು. ಇವನಿಗೆ ಔರಸ ಸಂತಾನವು ಇಲ್ಲದೆ ಹೋಯಿತು ಎಂದನು. ಆಗ ಪರೀಕ್ಷಿತ್ ರಾಜನು ಶುಕಮುನಿಯನ್ನು ಕುರಿತು, ಓ ಮಹರ್ಷಿ, ಈ ಮಿತ್ರಸಹನು ಗುರುವಾದ ವಸಿಷ್ಠನ ಶಾಪಕ್ಕೆ ಗುರಿಯಾದುದೇಕೆ? ಈ ವೃತ್ತಾಂತವನ್ನು ನನಗೆ ತಿಳಿಸಬಹುದಾಗಿದ್ದರೆ ವಿವರಿಸಿ ಹೇಳಬೇಕು ಎಂದನು. ಅದಕ್ಕ ಶುಕನು, ರಾಜ ಕೇಳು. ಆ ಮಿತ್ರಸಹನು ಒಮ್ಮೆ ಬೇಟೆಗಾಗಿ ಕಾಡಿನಲ್ಲಿ ಸಂಚರಿಸುತ್ತಾ ಒಬ್ಬನೊಬ್ಬ ರಾಕ್ಷಸನನ್ನು ಸಂಹರಿಸಿ ಆ ರಾಕ್ಷಸನಿಗೆ ಸಹೋದರನಾಗಿದ್ದ ಮತ್ತೊಬ್ಬ ರಾಕ್ಷಸನನ್ನು ಕೊಲ್ಲದೆ ಅಲಕ್ಷ್ಯವಾಗಿ ಬಿಟ್ಟು ಬಿಟ್ಟನು. ಹೀಗೆ ತಲೆ ತಪ್ಪಿಸಿಕೊಂಡು ಹೋದ ರಾಕ್ಷಸನು ತನ್ನ ಅಣ್ಣನನ್ನು ಕೊಂದ ರಾಜನಿಗೆ ತಕ್ಕ ಪ್ರತೀಕಾರವನ್ನು ಮಾಡಬೇಕೆಂದು ಯೋಚಿಸಿ ವೇಷಧಾರಿಯಾಗಿ ಬಂದು ಆ ರಾಜನ ಮನೆಯಲ್ಲಿಯೇ ಅಡಿಗೆಯವನಾಗಿ ಸೇರಿಕೊಂಡನು. ಒಮ್ಮೆ ಕುಲಗುರುವಾದ ವಸಿಷ್ಠನು ರಾಜನ ಮನೆಯಲ್ಲಿ ಭೋಜನಾರ್ಥಿಯಾಗಿ ಬಂದಾಗ ಇವನು ಮನುಷ್ಯ ಮಾಂಸವನ್ನು ಪಕ್ವ ಮಾಡಿ ಅವನ ಎಲೆಗೆ ಬಡಿಸಿದನು. ಎಲೆಗೆ ಬಡಿಸುತ್ತಿರುವಾಗಲೇ ವಸಿಷ್ಠನು ಅದರ ದುರ್ಗಂಧದಿಂದ ಅದು ಅಭಕ್ಷ್ಯವಾದ ನರಮಾಂಸವೆಂಬುದನ್ನು ತಿಳಿದು ಕೋಪದಿಂದ ಹಿಂದು ಮುಂದು ಯೋಚಿಸದೆ ಮುಂದಿದ್ದ ರಾಜನನ್ನು ಕುರಿತು, ದುರಾತ್ಮ, ನನ್ನ ಭೋಜನಕ್ಕಾಗಿ ನರಮಾಂಸವನ್ನು ಇಕ್ಕಿಸುವೆಯಾ? ನೀನು ರಾಕ್ಷಸ ಜನ್ಮವನ್ನು ಹೊಂದು ಎಂದು ಶಪಿಸಿಬಿಟ್ಟನು. ಕೊನೆಗೆ ಅದು ರಾಕ್ಷಸನ ಕೃತ್ಯವೇ ಹೊರತು ರಾಜನ ತಪ್ಪಲ್ಲವೆಂದು ವಸಿಷ್ಠನಿಗೆ ತಿಳಿದು ಬಂದುದರಿಂದ ತಾನು ಕೊಟ್ಟ ಶಾಪಕ್ಕೆ 12 ವರ್ಷದವರೆಗೆ ಮಾತ್ರ ಕಾಲಾವಧಿಯನ್ನು ನಿರ್ಣಯಿಸಿ ಅದರ ಮೇಲೆ ಆ ರಾಜನಿಗೆ ರಾಕ್ಷಸ ಜನ್ಮವು ಬಿಟ್ಟು ಹೋಗುವಂತೆ ಅನುಗ್ರಹಿಸಿದನು. ಆದರೇನು, ಇಷ್ಟರಲ್ಲಿ ನಿರಪರಾಧಿಯಾದ ತನ್ನನ್ನು ಶಪಿಸಿದಕ್ಕಾಗಿ ರಾಜನಿಗೆ ವಸಿಷ್ಠನ ಮೇಲೆ ಅತ್ಯಾಕ್ರೋಶವು ಹುಟ್ಟಿತು. ಆ ಗುರುವಿಗೆ ಪ್ರತಿಶಾಪವನ್ನು ಕೊಡುವುದಕ್ಕಾಗಿ ಕೈಗೆ ನೀರನ್ನು ತೆಗೆದುಕೊಂಡು ಅದನ್ನು ಅಭಿಮಂತ್ರಿಸಿದನು. ಆ ಶಾಪ ಜಲವನ್ನು ವಸಿಷ್ಠನ ಮೇಲೆ ಪ್ರಯೋಗಿಸುವಷ್ಟರಲ್ಲಿ ಅವನ ಪತ್ನಿಯಾದ ಮದಯಂತಿಯು ಬಂದು ಪತಿಯ ಕೈಯನ್ನು ಹಿಡಿದು, ನಾಥ, ನಿಮಗೆ ಪರಮಪೂಜ್ಯರಾದ ಗುರುಗಳ ಮೇಲೆ ಕೋಪಿಸುವುದು ಯುಕ್ತವಲ್ಲ. ಈ ಶಾಪ ಜಲವನ್ನು ಕೆಳಗೆ ಚೆಲ್ಲಿಬಿಡು ಎಂದು ಪ್ರಾರ್ಥಿಸಿದಳು. ಅತಿ ಕ್ರೂರವಾದ ಆ ಶಾಪ ಜಲವನ್ನು ಎಲ್ಲಿ ಬಿಡಬೇಕೆಂದು ರಾಜನು ಸುತ್ತಲೂ ನೋಡಿದನು. ಭೂಮಿ, ಆಕಾಶ, ದಿಕ್ಕು ವಿದಿಕ್ಕುಗಳೆಲ್ಲವೂ ಅನೇಕ ಪ್ರಾಣಿಗಳಿಗೆ ನೆಲೆಯಾಗಿರುವುದನ್ನು ನೋಡಿ ಆ ಜಲವನ್ನು ಯಾವ ಕಡೆಗೆ ಚೆಲ್ಲಿದರೂ ಅಲ್ಲಲ್ಲಿನ ಪ್ರಾಣಿಗಳಿಗೆ ಅಪಾಯ ಉಂಟಾಗುವುದೆಂಬ ಶಂಕೆಯಿಂದ ರಾಜನು ಆ ಶಾಪ ಜಲವನ್ನು ತನ್ನ ಪಾದಗಳ ಮೇಲೆಯೇ ಬಿಟ್ಟುಕೊಂಡನು. ಅದರ ವೇಗದಿಂದ ಅವನ ಪಾದಗಳು ಸುಟ್ಟು ಇದ್ದಲಿನಂತೆ ಕಪ್ಪಾದವು. ರಾಜೇಂದ್ರ, ಈ ಕಾರಣದಿಂದಲೇ ಅವನಿಗೆ ಕಲ್ಮಾಶಪಾದನೆಂಬ ಹೆಸರಾಯಿತು. ಇವನು ಆ ಕ್ಷಣವೇ ವಸಿಷ್ಠ ಶಾಪದಂತೆ ರಾಕ್ಷಸ ರೂಪವನ್ನು ಹೊಂದಿ ಕಾಡು ಕಾಡಾಗಿ ತಿರುಗಿ ಮೃಗಗಳನ್ನು ಹಿಡಿದು ಭಕ್ಷಿಸುತ್ತಿದ್ದನು. ಹೀಗೆ ಆ ರಾಜನು ರಾಕ್ಷಸ ರೂಪದಿಂದ ಅರಣ್ಯದಲ್ಲಿ ಸುತ್ತುತ್ತಿರುವಾಗ
ಒಂದಾನೊಂದು ಕಡೆಯಲ್ಲಿ ವನವಾಸಿಗಳಾದ ಇಬ್ಬರು ಮುನಿ ದಂಪತಿಗಳು ರಹಸ್ಯವಾಗಿ ಸಂಭೋಗ ಸುಖವನ್ನು ಅನುಭವಿಸುತ್ತಿದ್ದರು. ಕ್ಷುಧಾರ್ಥನಾಗಿ ಬರುತ್ತಿದ್ದ ಆ ರಾಕ್ಷಸನು ಅಕಸ್ಮಾತ್ತಾಗಿ ಆ ಮುನಿ ದಂಪತಿಗಳನ್ನು ಕಂಡು ಅವರಲ್ಲಿ ಪುರುಷನನ್ನು ಹಿಡಿದು ಭಕ್ಷಿಸುವುದಕ್ಕಾಗಿ ಯತ್ನಿಸಿದನು. ಇಷ್ಟರಲ್ಲಿ ಬ್ರಾಹ್ಮಣ ಪತ್ನಿಯು ಭಯದಿಂದ ಬೆಜ್ಜರ ಬಿದ್ದು ಆ ರಾಕ್ಷಸನನ್ನು ದೈನ್ಯದಿಂದ ಪ್ರಾರ್ಥಿಸುವಳು. ಎಲೈ, ನೀನು ನಿಜವಾಗಿ ರಾಕ್ಷಸನಲ್ಲ, ಇಕ್ಷ್ವಾಕು ವಂಶಶ್ರೇಷ್ಠನು, ಮಹಾತ್ಮಳಾದ ಮದಯಂತಿಯ ಪತಿಯು. ವೀರಾಗ್ರೇಸರನೆನಿಸಿಕೊಂಡು ನೀನು ಬ್ರಾಹ್ಮಣ ವಧರೂಪವಾದ ಈ ಪಾಪ ಕಾರ್ಯಕ್ಕೆ ಕೈಯಿಕ್ಕುವುದು ಯುಕ್ತವೇ? ಪುತ್ರಾರ್ಥಿನಿಯಾಗಿ ನಾನು ಪತಿ ಸೇವೆಯನ್ನು ಮಾಡುತ್ತಿರುವೆನು. ನನ್ನಲ್ಲಿ ಕೃಪೆಯಿಟ್ಟು ನನಗೆ ಪತಿಭಿಕ್ಷವನ್ನು ಕೊಟ್ಟು ಕಾಪಾಡಬೇಕು. ಈತನಾದರೂ ಬ್ರಾಹ್ಮಣನು, ಇನ್ನು ಈತನು ನನ್ನಲ್ಲಿ ರತಿ ಸುಖದಿಂದ ತೃಪ್ತನಾಗಿಲ್ಲ. ಈ ಸ್ಥಿತಿಯಲ್ಲಿ ಇವನನ್ನು ನೀನು ಭಕ್ಷಿಸಬಹುದೇ? ಇದು ಮಹಾಪಾತಕವಲ್ಲವೇ? ಇದಲ್ಲದೆ ಮನುಷ್ಯ ದೇಹವೇ ಜೀವನಿಗೆ ಸರ್ವವಿಧ ಪುರುಷಾರ್ಥಗಳನ್ನು ಕೈಕೊಡಿಸತಕ್ಕದ್ದು. ಅಂತಹ ಮನುಷ್ಯರನ್ನು ಕೊಲ್ಲುವುದರಿಂದ ಅವನ ಶರೀರವನ್ನು ಮಾತ್ರವೇ ಅಲ್ಲದೆ ಆ ಜೀವನಿಗೆ ಅದರಿಂದ ಲಭಿಸಬಹುದಾದ ಇಹಪರ ಲೋಕಗಳ ಪುರುಷಾರ್ಥಗಳೆಲ್ಲವನ್ನು ನಿರ್ಮೂಲವಾಗಿ ಕೆಡಿಸಿದಂತಾಗುವುದು. ಆದುದರಿಂದಲೇ ಮನುಷ್ಯ ವಧವನ್ನು ಲೋಕದಲ್ಲಿ ಮಹಾಪಾಪ ಹೇತುವೆಂದು ಹೇಳುವರು. ಇದರ ಮೇಲೆ ಈತನು ಶುದ್ಧವಾದ ಬ್ರಹ್ಮಕುಲದಲ್ಲಿ ಹುಟ್ಟಿದವನು, ವೇದಾಧ್ಯಯನ ಸಂಪನ್ನನು, ತಪಸ್ಸಿನಿಂದಲೂ ಶೀಲದಿಂದಲೂ ಗುಣದಿಂದಲೂ ಮೇಲೆನಿಸಿದವನು, ಸರ್ವಾಂತರಾತ್ಮನಾಗಿ ಸಮಸ್ತ ಗುಣಾಕಾರನಾದ ಪರಮ ಪುರುಷನನ್ನು ಉಪಾಸನೆ ಮಾಡುವುದರಲ್ಲಿಯೇ ಆಸಕ್ತನಾಗಿರತಕ್ಕವನು. ರಾಜರ್ಷಿ ಎನಿಸಿಕೊಂಡ ನೀನು ಇಂತಹ ಬ್ರಹ್ಮರ್ಷಿಯನ್ನು ಕೊಲ್ಲುವುದಕ್ಕೆ ಯತ್ನಿಸಬಹುದೇ? ಓ ರಾಜ, ನಿನಗೆ ತಿಳಿಯದ ಧರ್ಮಗಳಿಲ್ಲ. ನೀನು ವಿಪನ್ನರಾದ ಪ್ರಜೆಗಳನ್ನು ಕಾಪಾಡತಕ್ಕವನು. ತಂದೆಯು ಮಗನನ್ನು ಕೊಲ್ಲುವುದಕ್ಕೆ ಕೈಯೆತ್ತುವಂತೆ ಕಾಪಾಡತಕ್ಕ ಪ್ರಭುವಾದ ನೀನೇ ಇವನನ್ನು ಕೊಲ್ಲುವುದು ಧರ್ಮವೇ? ಸಾಧು ಪ್ರಿಯನೆನಿಸಿಕೊಂಡ ನೀನು ಪರಮ ಸಾಧುವಾಗಿಯೂ ಪಾಪರಹಿತನಾಗಿಯೂ ಬ್ರಹ್ಮವಾದಿಯಾಗಿಯೂ ಕಲ್ಪಸೂತ್ರಗಳನ್ನು ಬಲ್ಲವನಾಗಿಯೂ ಇರುವ ಈ ಬ್ರಾಹ್ಮಣನನ್ನು ಕೊಲ್ಲುವುದೆಂದರೇನು? ಗೋಹತ್ಯೆಯು ಬ್ರಹ್ಮಹತ್ಯೆಯು ಸಮಾನವಾದ ಕ್ರೂರ ಪಾತಕವೆನಿಸುವುದು. ಆದುದರಿಂದ ನೀನು ಇವನನ್ನು ಬಿಟ್ಟು ಬಿಡು. ನಿನ್ನ ಹಸಿವಿನ ಆತುರಕ್ಕಾಗಿ ಹೇಗಾದರೂ ಇವನನ್ನು ಭಕ್ಷಿಸಿಯೇ ತೀರಬೇಕೆಂದು ನಿಶ್ಚಯಿಸಿದ್ದ ಪಕ್ಷದಲ್ಲಿ ಮೊದಲು ನನ್ನನ್ನು ಭಕ್ಷಿಸಿ ಆಮೇಲೆ ಬೇಕಾದರೆ ಇವನನ್ನು ಭಕ್ಷಿಸು. ನಾನು ಇವನನ್ನು ಅಗಲಿ ಬದುಕಿರಲಾರೆನೋ ಎಂದು ದೈನ್ಯದಿಂದ ಮೊರೆಯಿಡುತ್ತಾ ಬಾರಿ ಬಾರಿಗೂ ಪ್ರಾರ್ಥಿಸುತ್ತಿದ್ದಳು. ಹಾಗಿದ್ದರೂ ಕೇಳದೆ ಸೌದಾಸನು ದೈವಚೋದಿತನಾಗಿ ಆ ಬ್ರಾಹ್ಮಣನ ಮೇಲೆ ಬಿದ್ದು ಹುಲಿಯು ಹಸುವನ್ನು ನುಂಗುವಂತೆ ಅವನನ್ನು ಹಿಡಿದು ಭಕ್ಷಿಸಿಬಿಟ್ಟನು. ಆಗ ಬ್ರಾಹ್ಮಣೆಯು ದಿಕ್ಕಿಲ್ಲದೆ ಗೋಳಿಡುತ್ತಾ ಸಹಿಸಲಾರದ ದುಃಖದಿಂದ ತತ್ತಳಿಸುತ್ತಿದ್ದು ಕೊನೆಗೆ ಕೋಪಾವಿಷ್ಟಳಾಗಿ ಸೌದಾಸನನ್ನು ಕುರಿತು, ಓ ದುರಾತ್ಮ, ನಾನು ಅಷ್ಟು ವಿಧದಿಂದ ಪ್ರಾರ್ಥಿಸಿದರೂ ಕೇಳದೆ ನಿರಪರಾಧಿಯಾದ ನನ್ನ ಪತಿಯನ್ನು ಕಾಮಾರ್ಥನಾಗಿದ್ದ ಕಾಲದಲ್ಲಿ ನೀನು ಹಿಡಿದು ಭಕ್ಷಿಸಿದೆಯಲ್ಲವೇ? ಆದುದರಿಂದ ನೀನು ಶಾಪಾರ್ಹನು. ನೀನು ಹೀಗೆಯೇ ಸ್ತ್ರೀಯರೊಡನೆ ಸಂಗಮಿಸಿದ ಕಾಲದಲ್ಲಿ ಮರಣವನ್ನು ಹೊಂದು ಎಂದು ಶಪಿಸಿ ತಾನು ತನ್ನ ಪತಿಯೊಡನೆ ಸಹಗಮನ ಮಾಡುವುದಕ್ಕಾಗಿ ನಿಶ್ಚಯಿಸಿಕೊಂಡಳು. ಆ ರಾಕ್ಷಸನು ಬಿಸಾಡಿದ ತನ್ನ ಪತಿಯ ದೇಹದ ಅಸ್ಥಿಗಳೆಲ್ಲವನ್ನು ಸಂಗ್ರಹಿಸಿ ತಂದು ಅದನ್ನು ಚಿತೆಯ ಮೇಲೇರಿಸಿ ಅದಕ್ಕೆ ಬೆಂಕಿಯನ್ನಿಟ್ಟು ತಾನು ಅದರ ಮೇಲೆ ಮಲಗಿ ಪತಿಲೋಕವನ್ನು ಸೇರಿದಳು. ಇತ್ತಲಾಗಿ ಸೌದಾಸನು 12 ವರ್ಷಗಳಾದ ಮೇಲೆ ಶಾಪ ವಿಮುಕ್ತನಾಗಿ ತನ್ನ ಪುರವನ್ನು ಸೇರಿದನು. ಒಮ್ಮೆ ಕಾಮಾತುರದಿಂದ ತನ್ನ ಪತ್ನಿಯಾದ ಮದಯಂತಿಯೊಡನೆ ಕ್ರೀಡಿಸುವುದಕ್ಕಾಗಿ ಯತ್ನಿಸುವಷ್ಟರಲ್ಲಿ ಮಹಾ ಬುದ್ಧಿಮತಿಯಾದ ಆಕೆಯು ಅವನಿಗೆ ಮುನಿಪತ್ನಿಯ ಶಾಪವನ್ನು ತಿಳಿಸಿ ಅದನ್ನು ನಿವಾರಿಸಿದಳು. ಅದು ಮೊದಲು ಸೌದಾಸನು ಮರಣ ಭಯದಿಂದ ಸ್ತ್ರೀ ಸಂಘವನ್ನೇ ತ್ಯಜಿಸಿಬಿಟ್ಟನು. ಈ ಕಾರಣದಿಂದ ಅವನಿಗೆ ಔರಸ ಸಂತಾನವಿಲ್ಲದೆ ಹೋಯಿತು. ಆದರೆ ಸೌದಾಸನು ತನಗೆ ಸಂತಾನವಿಲ್ಲದುದರಿಂದ ತನ್ನ ವಂಶವು ಅಷ್ಟಕ್ಕೆ ನಿಂತು ಹೋಗದಂತೆ ಮಾಡಬೇಕೆಂದು ತನ್ನ ಕುಲಗುರುವಾದ ವಸಿಷ್ಠರಲ್ಲಿ ಪ್ರಾರ್ಥಿಸಿದನು. ಅವನ ಪ್ರಾರ್ಥನೆಯ ಮೇಲೆ ವಸಿಷ್ಠನು ಮದಯಂತಿಯಲ್ಲಿ ಗರ್ಭೋತ್ಪತ್ತಿಯನ್ನು ಉಂಟುಮಾಡಿದನು. ಗರ್ಭವು ಬೆಳೆಯಲಾರಂಭಿಸಿ 7 ಸಂವತ್ಸರಗಳಾದರೂ ಪ್ರಸವವಾಗಲಿಲ್ಲ. ಆಗ ಮದಯಂತಿಯು ಕೋಪದಿಂದ ಒಂದು ಕಲ್ಲನ್ನು ತೆಗೆದು ತನ್ನ ಹೊಟ್ಟೆಯನ್ನು ಚಚ್ಚಿಕೊಳ್ಳಲು ಒಡನೆಯೇ ಪುತ್ರ ಜನನವಾಗಿತು. ಅಶ್ವ ಅಂದರೆ ಶಿಲಾಘಾತದಿಂದ ಹುಟ್ಟಿದ ಆ ಪುತ್ರನಿಗೆ
ಅಶ್ಮಕನೆಂದೇ ಲೋಕದಲ್ಲಿ ಪ್ರಸಿದ್ಧಿಯುಂಟಾಯಿತು. ಈ ಅಶ್ಮಕನ ಮಗನು ನಾರಿ ಕವಚನೆಂದು, ಮೂಲಕನೆಂದು ಎರಡು ಹೆಸರುಗಳಿಂದಲೂ ಪ್ರಸಿದ್ಧನಾದನು. ಹಿಂದೆ ಪರಶುರಾಮನು ಕ್ಷತ್ರಿಯರನ್ನು ನಿರ್ಮೂಲವಾಗಿ ಸಂಹರಿಸುವುದಕ್ಕಾಗಿ 21 ಭೂಮಿಯನ್ನು ಸುತ್ತಿ ಸುತ್ತಿ ಹುಡುಕಿ ಕೊಲ್ಲುತ್ತಾ ಬಂದನು. ಆಗ ಅಶ್ಮಕನ ಅಂತಃಪುರದ ರಾಜಸ್ತ್ರೀಯರು ಆ ರಾಜಕುಮಾರನನ್ನು ತಮ್ಮ ಗುಂಪಿನಲ್ಲಿ ಬಚ್ಚಿಟ್ಟುಕೊಂಡು ಪರಶುರಾಮನ ಕಣ್ಣಿಗೆ ಬೀಳದಂತೆ ಕಾಪಾಡಿದರು. ಹೀಗೆ ಸ್ತ್ರೀಯರಿಂದ ರಕ್ಷಿತನಾದುದರಿಂದಲೇ ನಾರಿ ಕವಚನೆಂದು, ಆಗಿನ ಕ್ಷತ್ರಿಯ ವಂಶವು ವೃತ್ತಿ ಹೊಂದುವುದಕ್ಕೆ ಇವನೇ ಮೂಲವಾದುದರಿಂದ ಮೂಲಕನೆಂದು ಹೆಸರನ್ನು ಪಡೆದನು. ಮೂಲಕನಿಗೆ ದಶರಥನೆಂಬ ಮಗನಾದನು. ಆ ದಶರಥನಿಂದ ಐಲಬಿಲನು, ಅವನಿಂದ ವಿಶ್ವಸಹನು ಜನಿಸಿದರು. ಈ ವಿಶ್ವಸಹನಿಗೆ ಖಟ್ವಾಂಗನೆಂಬ ಮಗನಾದನು. ಈತನು ಚಕ್ರವರ್ತಿಯಾಗಿ ಭೂಮಿಯನ್ನು ಪಾಲಿಸುತ್ತಿರುವಾಗ ಒಮ್ಮೆ ದೇವತೆಗಳ ಸಹಾಯಾರ್ಥವಾಗಿ ಹೋಗಿ ಯುದ್ಧದಲ್ಲಿ ದೈತ್ಯರನ್ನು ಸಂಹರಿಸಿದನು. ಇದಕ್ಕಾಗಿ ದೇವತೆಗಳು ಅವನಲ್ಲಿ ಪ್ರಸನ್ನರಾಗಿ ಅವನಿಗೆ ಕೇಳಿದ ವರವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದರು. ಆಗ ಖಟ್ವಾಂಗನು ತನ್ನ ಆಯುಪ್ರಮಾಣವೆಷ್ಟೆಂಬುದನ್ನು ತಿಳಿಸಬೇಕೆಂದು ಕೇಳಿಕೊಂಡನು. ಅದಕ್ಕ ದೇವತೆಗಳು, 2 ಗಳಿಗೆಗಳು ಮಾತ್ರವೇ ನಿನ್ನ ಆಯುಃಕಾಲವೆಂದು ತಿಳಿಸಿದರು. ಆ ಮಾತನ್ನು ಕೇಳಿದೊಡನೆ ಖಟ್ವಾಂಗನು ತನ್ನ ಪುರಕ್ಕೆ ಬಂದು ವೈರಾಗ್ಯ ಬುದ್ಧಿಯಿಂದ ಹೀಗೆಂದು ಯೋಚಿಸುವನು: ನನಗೆ ಬ್ರಹ್ಮಕುಲಕ್ಕಿಂತಲೂ ನನ್ನ ಪ್ರಾಣಗಳು ಪ್ರಿಯವಲ್ಲ. ನನಗೆ ಕುಲದೈವಕ್ಕಿಂತಲೂ ಪ್ರಿಯವಾದ ಬೇರೊಂದು ವಸ್ತುವಿಲ್ಲ. ನನ್ನ ಮಕ್ಕಳಾಗಲಿ, ನನ್ನ ಹೆಂಡತಿಯರಾಗಲಿ, ನನ್ನ ರಾಜ್ಯ ಭೋಗಗಳಾಗಲಿ, ನನ್ನ ರಾಷ್ಟ್ರವಾಗಲಿ, ರಾಜ್ಯಾಧಿಕಾರವಾಗಲಿ ಆ ಭಗವಂತನಿಗಿಂತಲೂ ನನಗೆ ಹೆಚ್ಚು ಪ್ರೇಮ ಪಾತ್ರಗಳಲ್ಲ. ಬಾಲ್ಯದಿಂದಲೂ ನನ್ನ ಮನಸ್ಸು ಅಧರ್ಮ ಮಾರ್ಗದಲ್ಲಿ ಪ್ರವೇಶಿಸುವುದಿಲ್ಲ. ಉತ್ತಮ ಶ್ಲೋಕನಾದ ಆ ಪರಮಪುರುಷನಿಗಿಂತಲೂ ಭಿನ್ನವಾದ ಬೇರೊಂದು ವಸ್ತುವು ಈ ಪ್ರಪಂಚದಲ್ಲಿ ಇರುವುದಾಗಿ ನನಗೆ ತೋರಲಿಲ್ಲ. ಲೋಕಪಾಲಕರಾದ ದೇವತೆಗಳು ನನಗೆ ಬೇಕಾದ ವರಗಳನ್ನು ಕೊಡುವುದಾಗಿ ಹೇಳಿದ್ದರು. ಭಗವತ್ ಸೇವೆಯಲ್ಲಿಯೇ ನಟ್ಟ ಮನಸ್ಸುಳ್ಳ ನನಗೆ ಆ ವರಗಳನ್ನು ಪಡೆಯುವುದರಲ್ಲಿಯೂ ಆಸೆಯಿಲ್ಲ. ಆ ದೇವತೆಗಳಿಗೂ ದೇಹಾತ್ಮಾಭಿಮಾನವು ತಪ್ಪಿದುದಲ್ಲ. ಅವರು ಇಂದ್ರಿಯ ವಶರಾಗಿ ಯಾವಾಗಲೂ ತಮ್ಮ ಹೃದಯದಲ್ಲಿಯೇ ನೆಲೆಗೊಂಡಿರುವ ಪರಮಾತ್ಮನ ಮಹಿಮೆಯನ್ನು ತಿಳಿಯದೆ, ಅವನೇ ತಮಗೆ ಪ್ರಿಯವಸ್ತುವೆಂಬುದನ್ನು ತಿಳಿಯದೆ, ಅತ್ಯಲ್ಪವಾದ ವಿಷಯ ಸುಖವನ್ನೇ ಪರವಸ್ತುವನ್ನಾಗಿ ಭಾವಿಸುವರು. ದೇವತೆಗಳ ಸ್ಥಿತಿಯೇ ಹೀಗಿರುವಾಗ ಇತರ ಸಾಮಾನ್ಯ ಮನುಷ್ಯರ ಪಾಡೇನು? ಆ ದೇವತೆಗಳು ಕೊಡತಕ್ಕ ವರಗಳಾಗಲಿ, ಸ್ವರ್ಗಾದಿ ಲೋಕಗಳಾಗಲಿ ನಾವು ಪಡೆಯಬೇಕಾದ ಪರಮ ಪುರುಷಾರ್ಥಕ್ಕೆ ಪ್ರತಿಬಂಧಕಗಳೇ ಹೊರತು ಶ್ರೇಯಸ್ಕರವಲ್ಲ. ಅವೊಂದರಲ್ಲಿಯೂ ನನಗೆ ಆಸೆಯಿಲ್ಲ. ಆದುದರಿಂದ ನಾನು ಲೋಕದಲ್ಲಿ ಭಗವನ್ ಮಾಯೆಯಿಂದ ಏರ್ಪಟ್ಟವುಗಳಾಗಿಯೂ ಗಂಧರ್ವ ನಗರದಂತೆ ಕ್ಷಣ ಕಾಲವಿದ್ದು ಹೋಗತಕ್ಕವುಗಳಾಗಿಯೂ ಇರುವ ಶಬ್ದಾದಿ ವಿಷಯಗಳಲ್ಲಿಯೂ ಪ್ರಕೃತಿ ಪರಿಣಾಮ ರೂಪವಾದ ಶರೀರದಲ್ಲಿಯೂ ಅಭಿಮಾನವನ್ನು ತೊರೆದು ವಿಶ್ವಾತ್ಮನಾದ ಆ ಭಗವಂತನನ್ನು ಭಕ್ತಿಯಿಂದ ಮರೆಹೋಗುವೆನು. ಈಗ ಉಳಿದಿರತಕ್ಕ ನನ್ನ ಅಲ್ಪಕಾಲದ ಆಯುಶೇಷದಲ್ಲಿಯಾದರೂ ದೃಢ ಧ್ಯಾನದಿಂದ ಆ ಭಗವಂತನನ್ನು ಪ್ರಸನ್ನನಾಗಿ ಮಾಡಿಕೊಳ್ಳುವೆನು ಎಂದು ನಿಶ್ಚಯಿಸಿಕೊಂಡನು. ಓ ಪರೀಕ್ಷಿತ್ ರಾಜ, ಸೌದಾಸನು ದೃಢಬುದ್ಧಿಯಿಂದ ಹೀಗೆ ನಿಶ್ಚಯಿಸಿಕೊಂಡು ದೇಹಾದಿಗಳಲ್ಲಿ ಅಭಿಮಾನ ರೂಪವಾದ ಅಜ್ಞಾನವನ್ನು ಬಿಟ್ಟು ಆತ್ಮಾನುಸಂಧಾನದಿಂದ ತನ್ನ ದೇಹವನ್ನು ನೀಗಿ ಪಾಪರಾಹಿತ್ಯವೇ ಮೊದಲಾದ ಗುಣಗಳುಳ್ಳ ಶುದ್ಧಾತ್ಮ ಸ್ವರೂಪವನ್ನು ಹೊಂದಿದನು. ನಿಜವಾದ ದೈವ ಭಕ್ತಿಯುಳ್ಳವರೆಲ್ಲರೂ ಯಾವನನ್ನು ಪ್ರಮಾಣ ಸಿದ್ಧವಾಗಿಯೂ ದುರೂಹವಾಗಿಯೂ ಇರುವ ಪರಬ್ರಹ್ಮವೆಂದು ಹೇಳುವರು, ಅಂತಹ ಪರಮ ಪುರುಷನಾದ ವಾಸುದೇವನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಆ ಖಟ್ವಾಂಗನು ಉತ್ತಮ ಗತಿಯನ್ನು ಹೊಂದಿದನು. ಇದು 9ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ 10ಮ ಸ್ಕಂದದಲ್ಲಿ ಅಕ್ರೂರನು ಕೃಷ್ಣನನ್ನು ಸ್ತುತಿಸಿದುದು ಎಂಬ 40ನೆಯ ಅಧ್ಯಾಯಕ್ಕೆ ಸ್ವಾಗತ. ಯಮುನಾ ನದಿಯ
ಯಮುನಾ ನದಿಯಲ್ಲಿಳಿದು ನದಿಯ ಒಳಗಡೆ ಬಲರಾಮ ಕೃಷ್ಣರನ್ನು ಶ್ರೀಮನ್ನಾರಾಯಣ ಆದಿಶೇಷನ ರೂಪದಲ್ಲಿ ಕಂಡಂತಹ ಅಕ್ರೂರನು ಸಂತೋಷದಿಂದ ಭಕ್ತಿ ಉಕ್ಕಿ ಉಕ್ಕಿ ಬರುತ್ತಿರುವಾಗ ಅವರನ್ನು ಸ್ತುತಿಸುತ್ತಿರುವನು. ದೇವ, ಮಹತ್ತು ಮೊದಲಾದ ಎಲ್ಲ ಜಗತ್ಕಾರಣ ವಸ್ತುಗಳಿಗೂ ಆದಿ ಕಾರಣನಾಗಿ, ಸಮಸ್ತ ಜೀವಗಳಿಗೂ ಆಧಾರನಾಗಿ, ಆದಿ ಪುರುಷನಾಗಿ ಅವ್ಯಯ ನೆನೆಸಿಕೊಂಡ ನಿನಗೆ ನಮಸ್ಕಾರವು. ದೇವ, ಮೊದಲು ನಿನ್ನ ನಾಭಿಯಲ್ಲಿ ಹುಟ್ಟಿದ ಕಮಲದಿಂದ ಬ್ರಹ್ಮನು ಹುಟ್ಟಿದನು. ಅವನಿಂದ ಈ ಲೋಕವೆಲ್ಲವೂ ಸೃಷ್ಟಿಸಲ್ಪಟ್ಟಿತು. ಆದುದರಿಂದ ಸಮಷ್ಟಿ ವ್ಯಷ್ಟಿ ಸೃಷ್ಟಿಗಳೆರಡಕ್ಕೂ ನೀನೇ ಆದಿ ಕಾರಣನು. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶವೆಂಬ ಪಂಚಭೂತಗಳು, ಆ ಭೂತಗಳಿಗೆ ಕಾರಣವಾದ ಅಹಂಕಾರ, ಅದಕ್ಕೂ ಕಾರಣವೆನಿಸಿದ ಮಹತ್ತು, ಆ ಮಹತ್ತಿಗೂ ಕಾರಣವಾದ ಪ್ರಕೃತಿ, ದಶೇಂದ್ರಿಯಗಳು, ಮನಸ್ಸು, ಈ ಇಂದ್ರಿಯಾಧಿಷ್ಠಾನ ದೇವತೆಗಳು, ಆ ಇಂದ್ರಿಯಗಳಿಗೆ ಬೇಕಾದ ಶಬ್ದಾದಿ ವಿಷಯಗಳು ಎಂಬಿ ಪ್ರಪಂಚ ಕಾರಣಗಳೆಲ್ಲವೂ ನಿನ್ನ ಅಂಗಗಳು. ಇವೆಲ್ಲವೂ ನಿನಗೆ ಶರೀರ ಭೂತಗಳು. ಹೀಗೆ ನೀನು ಸಮಸ್ತ ಜಗತ್ತಿಗೂ ನಿಮಿತ್ತ ಕಾರಣನಾಗಿಯೂ ಉಪಾದಾನ ಕಾರಣನಾಗಿಯೂ ಇರುವುದರಿಂದಲೇ ಅಖಿಲ ಹೇತುವೆನಿಸುವೆ. ನಿನಗೆ ಶರೀರ ಭೂತಗಳಾದ ಮೂಲ ಪ್ರಕೃತಿ ಮೊದಲಾದವು ಜೀವಾದಿಗಳು ನಮಗೆ ಅಂತರಾತ್ಮನಾಗಿರುವ ನಿನ್ನನ್ನು ತಿಳಿಯಲಾರವು. ಜೀವಗಳು ಪ್ರಕೃತಿಯಂತೆ ಜಡವೆನಿಸಿಕೊಳ್ಳದೆ ಜ್ಞಾನಾಶ್ರಯಗಳಾಗಿದ್ದರೂ ಕೂಡ ಅವುಗಳಿಗೆ ನಿನ್ನ ಮಾಯೆಯಿಂದ ದೇಹದಲ್ಲಿ ಆತ್ಮಾಭಿಮಾನವು, ಆತ್ಮನಲ್ಲಿ ಸ್ವತಂತ್ರಾಭಿಮಾನವು ಹುಟ್ಟುವುದು ಸಹಜವು. ಆದುದರಿಂದ ಆ ಜೀವಾತ್ಮರು ತಮ್ಮ ಆತ್ಮವು ದೇಹಕ್ಕಿಂತಲೂ ಬೇರೆ ಎಂಬುದನ್ನಾಗಲಿ, ಆ ಆತ್ಮವು ನಿನಗೆ ಪರತಂತ್ರವೆಂಬುದನ್ನಾಗಲಿ ತಿಳಿಯಲಾರರು. ಹೀಗಿರುವಾಗ ನಿನ್ನ ಪರಸ್ವರೂಪವನ್ನು ಹೇಗೆ ತಾನೇ ತಿಳಿಯಬಲ್ಲರು? ಬ್ರಹ್ಮನು ಕೂಡ ತನ್ನ ಶರೀರ ಪ್ರಾಪ್ತಿಗೆ ಹೇತುವಾದ ಸತ್ವ ರಜಸ್ತಮೋ ಗುಣಗಳಿಗೆ ಪರವಶನಾಗಿರುವುದರಿಂದ ಆ ಪ್ರಕೃತಿ ಗುಣಗಳಾದ ಸತ್ವಾದಿಗಳಿಗಿಂತಲೂ ವಿಲಕ್ಷಣನಾಗಿ ಅವುಗಳಿಗೆ ನಿಯಾಮಕನಾಗಿರುವ ನಿನ್ನ ಸ್ವರೂಪವನ್ನು ತಿಳಿಯಲಾರನು. ಹೀಗಿರುವಾಗ ಇತರ ಸಾಮಾನ್ಯ ಜೀವರು ಅದನ್ನು ತಿಳಿಯಲಾರರು ಎಂಬುದನ್ನು ಹೇಳಬೇಕಾದುದೇನು? ಆದುದರಿಂದ ನೀನು ಸರ್ವಕಾರಣನೆಂಬುದು ಎಲ್ಲರಿಗೂ ತಿಳಿಯಲಾರದು. ನೀನು ಪ್ರಕೃತಿಗಿಂತಲೂ ಆ ಪ್ರಕೃತಿ ಸಂಬಂಧವುಳ್ಳ ಬದ್ಧ ಮುಕ್ತ ಜೀವರಿಗಿಂತಲೂ ನಿತ್ಯ ಮುಕ್ತರಿಗಿಂತಲೂ ವಿಲಕ್ಷಣನಾದುದರಿಂದಲೇ ಯೋಗಿಗಳು ನಿನ್ನನ್ನು ಮಹಾಪುರುಷನೆಂದು ತಿಳಿದು ಉಪಾಸಿಸುವರು. ಅಂತರಾದಿತ್ಯ ವಿದ್ಯೆಯಲ್ಲಿ ನಿಷ್ಠರಾದ ಸಾಧುಗಳು ನೀನು ಆದಿತ್ಯ ಮಂಡಲ ಮಧ್ಯವರ್ತಿಯಾಗಿಯೂ ಇಂದ್ರಾದಿ ದೇವ ಅಂತರ್ಯಾಮಿಯಾಗಿಯೂ ಇರುವುದರಿಂದ ಸಾಧಿ ದೈವವೆಂದು ಉಪಾದಿಸುವರು. ನೀನು ಶರೀರಾವಯವಗಳಲ್ಲಿ ಇರುವುದನ್ನು ತಿಳಿದ ಕೆಲವರು ನಿನ್ನನ್ನು ಸಾಧ್ಯಾತ್ಮನೆಂದು ಉಪಾಸಿಸುವರು. ಮತ್ತೆ ಕೆಲವರು ಸರ್ವ ಶರೀರಕನಾಗಿ ಸರ್ವಭೂತಗಳಲ್ಲಿಯೂ ಇರುವ ನಿನ್ನನ್ನು ಸಾಧಿಭೂತನೆಂದು ಉಪಾಸಿಸುವರು. ಕರ್ಮನಿಷ್ಠರಾದ ಬ್ರಾಹ್ಮಣರು ವೇದದ ಪೂರ್ವ ಭಾಗದಲ್ಲಿ ಹೇಳಲ್ಪಟ್ಟ ನಾನಾ ವಿಧ ಕರ್ಮಗಳ ಮೂಲಕವಾಗಿ ಸರ್ವದೇವತಾತ್ಮಕನಾದ ನಿನ್ನನ್ನೇ ಇಂದ್ರಾದಿ ದೇವತಾ ರೂಪದಿಂದ ಆರಾಧಿಸುವರು. ನಿನ್ನ ಸ್ವರೂಪ ಗುಣಾದಿಗಳೆಲ್ಲವನ್ನು ಚೆನ್ನಾಗಿ ತಿಳಿದ ಜ್ಞಾನಿಗಳು ತಮ್ಮ ಸಮಸ್ತ ಕರ್ಮ ಫಲಗಳನ್ನು ನಿನ್ನಲ್ಲಿಯೇ ಅರ್ಪಿಸಿ ಸರ್ವ ವಿಧದಲ್ಲಿಯೂ ತಾವು ನಿನಗೆ ಶೇಷಭೂತರೆಂದು ತಿಳಿದು ಅಹಂಕಾರ ಮಮಕಾರಾದಿಗಳನ್ನು ಬಿಟ್ಟು ಜ್ಞಾನ ಸ್ವರೂಪನಾದ ನಿನ್ನನ್ನು ಜ್ಞಾನ ಯೋಗದಿಂದಲೇ ಆರಾಧಿಸುವರು. ನಿನ್ನಿಂದ ಉಪದೇಶಿಸಲ್ಪಟ್ಟ ಪಾಂಚರಾತ್ರ ಶಾಸ್ತ್ರ ಕ್ರಮದಿಂದ ಪಂಚ ಸಂಸ್ಕಾರಗಳನ್ನು ಹೊಂದಿ ಶುದ್ಧಾತ್ಮರಾದವರು ನಿನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿ ಪರಸ್ವರೂಪದಲ್ಲಿ ಏಕಮೂರ್ತಿಯಾಗಿಯೂ ವ್ಯೂಹ ವಿಭವಾದಿ ಅವತಾರಗಳಿಂದ ಬಹುಮೂರ್ತಿಯಾಗಿಯೂ ಇರುವ ನಿನ್ನನ್ನು ಆ ಪಾಂಚರಾತ್ರ ಶಾಸ್ತ್ರೋಕ್ತವಾದ ಪೂಜಾ ವಿಧಿಗಳಿಂದಲೇ ನಿನ್ನನ್ನು ಆರಾಧಿಸುವರು. ಶೈವಾಗಮನಿಷ್ಠರಾದ ಶೈವ, ಕಾಪಾಲಿಕ, ಪಾಶುಪತಾದಿಗಳು ಕೂಡ ತಮ್ಮ ಶಾಸ್ತ್ರ ವಿಧಿಯನ್ನು ಅನುಸರಿಸಿ ನಿನ್ನನ್ನೇ ಶಿವರೂಪದಿಂದ ಭಾವಿಸಿ ಉಪಾಸಿಸುವರು. ಹೀಗೆ ಲೋಕದಲ್ಲಿ ಬೇರೆ ಬೇರೆ ದೇವತೆಗಳನ್ನು ಭಜಿಸತಕ್ಕ ಆಯಾ ಜನರು ನೀನೇ ಸರ್ವದೇವತಾತ್ಮಕನೆಂಬುದನ್ನು ತಿಳಿಯದೆ ತಮ್ಮ ತಮ್ಮ ಇಷ್ಟ ದೈವಗಳನ್ನು ನಿನಗಿಂತಲೂ ಬೇರೆಯಾಗಿ ತಿಳಿದು ಉಪಾಸನೆ ಮಾಡಿದರು. ಕೊನೆಗೆ ಅವರ ಪೂಜೆಗಳೆಲ್ಲವೂ ಸರ್ವದೇವತಾ ಶರೀರಕವಾದ ನಿನ್ನಲ್ಲಿಯೇ ಸೇರುವವು. ಬೇರೆ ಬೇರೆ ಪರ್ವತಗಳಿಂದ ಹೊರಡುವ ನದಿ ಪ್ರವಾಹಗಳು ಮಳೆಯ ನೀರಿನಿಂದ ತುಂಬಿ ನಾನಾ ಶಾಖೆಗಳಾಗಿ ಹೊರಟರು
ಕೊನೆಗೆ ಆ ನದಿಗಳೆಲ್ಲವೂ ಸಮುದ್ರದಲ್ಲಿಯೇ ಬಂದು ಸೇರುವಂತೆ ಬೇರೆ ಬೇರೆ ದೇವತೆಗಳ ವಿಷಯವಾಗಿ ಪ್ರಸರಿಸತಕ್ಕ ಭಾವನೆಗಳೆಲ್ಲವೂ ಕೊನೆಗೆ ನಿನ್ನನ್ನೇ ವಿಷಯೀಕರಿಸುವವು. ಸತ್ವ, ರಜಸ್ಸು, ತಮಸ್ಸು ಎಂಬಿವು ಮೂರು ನಿನಗೆ ಶರೀರಭೂತವಾದ ಪ್ರಕೃತಿಯ ಗುಣಗಳು. ಸೂತ್ರಗಳಿಂದ ಬಟ್ಟೆಯು ಹೇಗೋ ಹಾಗೆ ಬ್ರಹ್ಮನಿಂದ ಹುಲ್ಲು ಕಡ್ಡಿಯವರೆಗಿನ ಪ್ರಾಕೃತ ದೇಹಗಳೆಲ್ಲವೂ ಆ ಮೂರು ಗುಣಗಳಿಂದಲೇ ಏರ್ಪಟ್ಟಿರುವುದರಿಂದ ಈ ಪ್ರಪಂಚದ ಪ್ರವೃತ್ತಿಗಳೆಲ್ಲವೂ ನಿನಗೆ ಅಧೀನವಾಗಿಯೇ ಇರುವವು. ದೇವ, ಬ್ರಹ್ಮಾದಿ ಸಮಸ್ತ ಕ್ಷೇತ್ರಜ್ಞರಿಗೂ ನೀನೇ ಆತ್ಮನೆನಿಸಿಕೊಂಡಿರುವೆ. ಹಾಗಿದ್ದರೂ ನೀನು ಪ್ರಾಕೃತ ಶರೀರಗಳಲ್ಲಿರುವ ಇತರ ಜೀವಗಳಂತೆ ದೇಹಾಭಿಮಾನವೇ ಮೊದಲಾದ ಭ್ರಾಂತಿಗೆ ಒಳಗಾಗುವವನಲ್ಲ. ಸಮಸ್ತ ಬುದ್ಧಿಗಳಿಗೂ ನೀನೇ ಸಾಕ್ಷೀಭೂತನಾಗಿ ನೋಡತಕ್ಕವನಾದುದರಿಂದ ನಿನ್ನಲ್ಲಿ ಆ ವಿಧವಾದ ಬುದ್ಧಿ ಭ್ರಮವು ತಲೆದೋರುವುದಕ್ಕೆ ಅವಕಾಶವಿಲ್ಲ. ದೇವ, ತಿರಿಯಕ್, ಮನುಷ್ಯಾದಿ ದೇಹಗಳಲ್ಲಿರುವ ಜೀವಗಳಿಗೆ ಸತ್ವಾದಿ ಗುಣಗಳ ಪ್ರವಾಹ ರೂಪವಾದ ಸಂಸಾರದಲ್ಲಿ ಆಗಾಗ ಪ್ರವೃತ್ತಿಯುಂಟಾಗುವುದಕ್ಕೂ ನಿನ್ನ ಮಾಯೆಯೇ ಪ್ರಕೃತಿ ಮೂಲವೆನಿಸುವುದು. ಹೀಗೆ ಸರ್ವ ನಿಯಾಮಕನಾದ ನಿನಗೆ ನಮಸ್ಕಾರವು. ದೇವ, ಅಗ್ನಿಯು ನಿನ್ನ ಮುಖವು, ಭೂಮಿಯೇ ನಿನ್ನ ಪಾದವು, ಸೂರ್ಯನೇ ನಿನ್ನ ದೃಷ್ಟಿ, ಆಕಾಶವೇ ನಿನ್ನ ನಾಭಿ, ದಿಕ್ಕುಗಳೇ ನಿನ್ನ ಕಿವಿಗಳು, ಆಕಾಶವೇ ನಿನ್ನ ಶಿರಸ್ಸು, ಇಂದ್ರಾದಿ ದೇವತೆಗಳು ನಿನ್ನ ಬಾಹುಗಳು, ಸಮುದ್ರಗಳೇ ನಿನ್ನ ಉದರವು, ವಾಯುವು ನಿನ್ನ ಪ್ರಾಣಗಳು ಮತ್ತು ಬಲವು, ಸಸ್ಯ ವರ್ಗಗಳೆಲ್ಲವೂ ನಿನ್ನ ದೇಹದ ರೋಮಗಳು, ಮೇಘಗಳು ನಿನ್ನ ತಲೆಗೂದಲು, ಪರ್ವತಗಳೇ ನಿನ್ನ ಅಸ್ಥಿ ನಖಗಳು, ಹಗಲು ರಾತ್ರಿಗಳು ನಿನ್ನ ಎವೆಯಾಟಗಳು, ಸೃಷ್ಟಿಕರ್ತನಾದ ಪ್ರಜಾಧಿಪತಿಯು ನಿನ್ನ ಪುರುಷಲಿಂಗವು, ಮಳೆಯೆಂಬುದು ನಿನ್ನ ವೀರ್ಯವು. ಓ ಅವ್ಯಯಾತ್ಮ, ಅನೇಕ ಜೀವರಾಶಿಗಳಿಂದಲೂ ಅವುಗಳ ಪಾಲಕರಿಂದಲೂ ತುಂಬಿದ ಸಮಸ್ತ ಲೋಕಗಳು ಜಲದಲ್ಲಿರುವ ಸಣ್ಣ ಜಂತುಗಳಂತೆಯೂ ಹತ್ತಿಯ ಹಣ್ಣಿನೊಳಗೆ ಸೇರಿರುವ ಕ್ರಿಮಿಗಳಂತೆಯೂ ಪರಮ ಪುರುಷನಾದ ನಿನ್ನಲ್ಲಿಯೇ ಅಡಗಿರುವವು. ಇಂತಹ ಮಹಾಮಹಿಮೆಯುಳ್ಳ ನೀನು ಕೇವಲ ವಿನೋದಾರ್ಥವಾಗಿ ಲೋಕದಲ್ಲಿ ಹೀಗೆ ನಾನಾ ರೂಪಗಳನ್ನು ಎತ್ತುತ್ತಿರುವೆ. ಆ ನಿನ್ನ ರೂಪಗಳನ್ನು, ಈ ರೂಪಗಳಿಂದ ನೀನು ನಡೆಸತಕ್ಕ ಕಾರ್ಯಗಳನ್ನು, ನಿನ್ನ ಗುಣಗಳನ್ನು ಅನುಸಂಧಾನ ಮಾಡುವುದರಿಂದ ಚೇತನರು ತಮ್ಮ ದುಃಖವನ್ನು ನೀಗಿ ನಿತ್ಯ ಸಂತೋಷಿಗಳಾಗಿ ಆ ನಿನ್ನ ಗುಣಗಳನ್ನೇ ಗಾನ ಮಾಡುತ್ತಿರುವರು. ದೇವ, ಜಗತ್ತಿನ ಸ್ಥಿತಿಗೆ ಕಾರಣನಾಗಿ ಪ್ರಳಯ ಸಮುದ್ರದಲ್ಲಿ ಮತ್ಸ್ಯ ರೂಪದಿಂದ ಸಂಚರಿಸುತ್ತಿದ್ದ ನಿನಗೆ ನಮಸ್ಕಾರವು. ಹಯಗ್ರೀವ ರೂಪದಿಂದ ಮಧುಕೈಟಭರನ್ನು ಸಂಹರಿಸಿದ ನಿನಗೆ ನಮಸ್ಕಾರವು. ಮಹಾಕೂರ್ಮನಾಗಿ ಮಂದರ ಪರ್ವತವನ್ನು ಬೆನ್ನ ಮೇಲೆ ಧರಿಸಿದ ನಿನಗೆ ನಮಸ್ಕಾರವು. ವರಾಹ ರೂಪದಿಂದ ಭೂಮಿಯನ್ನು ಉದ್ಧರಿಸಿದ ನಿನಗೆ ನಮಸ್ಕಾರವು. ಅದ್ಭುತವಾದ ಸಿಂಹ ಸ್ವರೂಪವನ್ನು ತಾಳಿ ಸಾಧು ಜನಗಳ ಭಯವನ್ನು ನೀಗಿಸಿದ ನಿನಗೆ ನಮಸ್ಕಾರವು. ವಾಮನ ಮೂರ್ತಿಯಾಗಿ ತ್ರೈಲೋಕ್ಯವನ್ನು 3 ಅಡಿಗಳಿಂದ ಅಳೆದ ನಿನಗೆ ನಮಸ್ಕಾರವು. ಪರಶುರಾಮನಾಗಿ ಭೃಗುವಂಶದಲ್ಲಿ ಅವತರಿಸಿ ಮದಾಂಧರಾದ ಕ್ಷತ್ರಿಯರನ್ನು ಅಡಗಿಸಿದ ನಿನಗೆ ನಮಸ್ಕಾರವು. ಶ್ರೀರಾಮ ರೂಪದಿಂದ ರಾವಣನನ್ನು ಸಂಹರಿಸಿದ ನಿನಗೆ ನಮಸ್ಕಾರವು. ಈಗ ವಸುದೇವ ಪುತ್ರನಾಗಿ ಅವತರಿಸಿರುವ ನಿನಗೆ ನಮಸ್ಕಾರವು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರೆಂಬ 4 ಬಗೆಯ ವ್ಯೂಹಾವತಾರಗಳನ್ನು ಧರಿಸಿದ ನಿನಗೆ ನಮಸ್ಕಾರವು. ಭಕ್ತ ಪರಿಪಾಲನಕ್ಕಾಗಿ ಈಗ ಯಾದವ ಕುಲಪತಿಯಾಗಿರುವ ನಿನಗೆ ನಮಸ್ಕಾರವು. ಯಾವಾಗಲೂ ಶುದ್ಧ ಚರಿತ್ರನಾಗಿದ್ದರು ವೇದ ಪ್ರಾಮಾಣ್ಯವೇ ಮೊದಲಾದ ಬೋಧನೆಗಳಿಂದ ದೈತ್ಯ ದಾನವರನ್ನು ಮರಳು ಮಾಡುವುದಕ್ಕಾಗಿ ಬುದ್ಧ ರೂಪದಿಂದ ಅವತರಿಸಿದ ನಿನಗೆ ನಮಸ್ಕಾರವು. ಕೇವಲ ಮ್ಲೇಚ್ಛಪ್ರಾಯರಾದ ಕ್ಷತ್ರಿಯರನ್ನು ಕೊಲ್ಲುವುದಕ್ಕಾಗಿ ಮುಂದೆ ಕಲ್ಕಿ ರೂಪದಿಂದ ಅವತರಿಸುವ ನಿನಗೆ ನಮಸ್ಕಾರವು. ಓ ಭಗವಂತ, ಈ ಸಮಸ್ತ ಜೀವಲೋಕವು ನಿನ್ನ ಮಾಯೆಯಿಂದ ಮೋಹಿತವಾಗಿ ನಾನು, ನನ್ನದು ಎಂಬ ಅಹಂಕಾರ ಮಮಕಾರಗಳಿಂದ ಕರ್ಮ ಮಾರ್ಗಗಳಲ್ಲಿ ತೊಳಲುತ್ತಿರುವುದು. ನಾನು ಆ ಜೀವಲೋಕದಲ್ಲಿಯೇ ಸೇರಿದವನಾದುದರಿಂದ ಈ ನನ್ನ ದೇಹವನ್ನು ಪುತ್ರ, ಮಿತ್ರ, ಕಳತ್ರ, ಪರಿಜನ, ಗೃಹ, ಧನ ಮೊದಲಾದವನ್ನು ಅನಿತ್ಯವೆಂದು, ಸ್ವಪ್ನ ಸಮಾನವೆಂದು ತಿಳಿಯದೆ ಮೂಢನಾಗಿ ಅವುಗಳನ್ನು ನಿತ್ಯವೆಂದು ಭ್ರಮಿಸಿ ಮೋಹದಿಂದ ಸಂಸಾರದಲ್ಲಿ ತೊಳಲುತ್ತಿರುವೆನು.
ನಿತ್ಯ ವಸ್ತುಗಳನ್ನು ಅನಿತ್ಯವೆಂದು, ಆತ್ಮವಲ್ಲದ ದೇಹವನ್ನೇ ಆತ್ಮವೆಂದು, ಕೇವಲ ದುಃಖ ರೂಪಗಳಾದ ಶಬ್ದಾದಿ ವಿಷಯಗಳನ್ನು ಸುಖವೆಂದು ವಿಪರೀತ ಬುದ್ಧಿಯುಳ್ಳವನಾಗಿ ಸುಖ ದುಃಖಾದಿ ದ್ವಂದ್ವಗಳಲ್ಲಿ ಸಿಕ್ಕಿ ನರಳುತ್ತಿರುವೆನು. ನನ್ನಲ್ಲಿ ಕೇವಲ ತಮೋಗುಣವೇ ತುಂಬಿರುವುದರಿಂದ ನಿರುಪಾಧಿಕ ಪ್ರಿಯನಾದ ನಿನ್ನನ್ನೇ ತಿಳಿಯಲಾರದಿರುವೆನು. ಜಲದಲ್ಲಿ ಹುಟ್ಟಿದ ಪಾಚಿಯೇ ಆ ಜಲದ ಸ್ವರೂಪವು ಹೊರಕ್ಕೆ ಕಾಣದ ಹಾಗೆ ಮರೆಸಿ ಬಿಡುವಂತೆ, ಮನುಷ್ಯನಲ್ಲಿ ಹುಟ್ಟಿದ ಅಜ್ಞಾನವೇ ಅವನಿಗೆ ಆತ್ಮ ಸ್ವರೂಪವು ತಿಳಿಯದಂತೆ ಮರೆಸಿ ಬಿಡುವುದು. ತಿಳಿಯದ ಮೂಢರು ಆ ತೃಣಾಚ್ಛಾದಿತವಾದ ನೀರನ್ನು ಕಂಡುಕೊಳ್ಳಲಾರದೆ ಜಲದಂತೆ ತೋರುತ್ತಿರುವ ಬಿಸಿಲ್ದೊರೆಗೆ ಆಸೆಪಟ್ಟು ಅದಕ್ಕಿದಿರಾಗಿ ಓಡುವಂತೆ, ಈಗ ನಾನು ಪುರುಷಾರ್ಥ ಸ್ವರೂಪನಾದ ನಿನ್ನನ್ನು ಬಿಟ್ಟು ಶಬ್ದಾದಿ ವಿಷಯಗಳಿಗಾಗಿ ತೊಳಲುತ್ತಿರುವೆನು. ಹಾಗೆ ಅದನ್ನು ತಿಳಿದಿದ್ದ ಮೇಲೆ ನಿನಗೆ ಆ ವಿಷಯಗಳಲ್ಲಿ ಅಭಿಲಾಷೆ ಏಕೆ ಎಂದು ಕೇಳುವೆಯಾ? ನಾಥ, ಇದರಲ್ಲಿ ನನ್ನ ಯತ್ನವೇನಿದೆ? ನನ್ನ ಬುದ್ಧಿಯು ಅನಾದಿಯಾಗಿ ವಿಷಯ ವಾಸನೆಯಲ್ಲಿ ಸಿಕ್ಕಿ ದುರ್ಬಲವಾಗಿರುವುದು. ಆದುದರಿಂದ ಬಲವತ್ತಾದ ಇಂದ್ರಿಯಗಳಿಂದ ನಾನಾ ಕಡೆಗೆ ಎಳೆಯಲ್ಪಡುತ್ತಾ ಕಾಮದಲ್ಲಿಯೂ ಕರ್ಮದಲ್ಲಿಯೂ ಬಿದ್ದು ತೊಳಲುತ್ತಿರುವ ಮನಸ್ಸನ್ನು ತಡೆದಿಡುವುದಕ್ಕೆ ನಾನು ಶಕ್ತನಲ್ಲ. ಹೀಗೆ ವಿಷಯ ಪರವಶನಾಗಿ ಉಪಾಯಾಂತರವನ್ನು ಕಾಣದೆ ಕಳವಳಿಸುತ್ತಿದ್ದ ನಾನು ಈಗ ನಿನ್ನ ಪಾದಮೂಲವನ್ನು ಸೇರಿದೆನು. ನನ್ನಂತಹ ಅಸತ್ತುಗಳಿಗೆ ದುರ್ಲಭವಾದ ನಿನ್ನ ಪಾದದರ್ಶನವು ದೈವಾಧೀನದಿಂದ ಈಗ ನನಗೆ ಲಭಿಸುವಂತಾಯಿತು. ದೇವ, ಈ ಭಾಗ್ಯವು ನನಗೆ ನಿನ್ನ ಅನುಗ್ರಹದಿಂದಲೇ ಲಭಿಸಿತೆಂದು ಎಣಿಸುವೆನು. ನೀನು ಅವರವರಲ್ಲಿ ಅಂತರ್ಯಾಮಿಯಾಗಿದ್ದು ಅನುಗ್ರಹಿಸುವುದರಿಂದಲೇ ಚೇತನರಿಗೆ ಈ ವಿಧವಾದ ಭಾಗ್ಯವು ಲಭಿಸಬೇಕು. ಇಂತಹ ಬುದ್ಧಿಯು ಸತ್ಸಹವಾಸದಿಂದ ಹುಟ್ಟಲಾರದೆ ಎಂದರೆ ಸತ್ಸಹವಾಸವೆಂಬುದು ಸಂಸಾರ ನಿವೃತ್ತಿಗೆ ಕಾರಣವೆಂಬುದೇನೋ ನಿಜವಾದರೂ ಆ ಸತ್ಸಹವಾಸದಲ್ಲಿ ಬುದ್ಧಿ ಹುಟ್ಟುವುದಕ್ಕೂ ನಿನ್ನ ಅನುಗ್ರಹವು ಬೇಕು. ಆದುದರಿಂದ ನಿನ್ನ ಅನುಗ್ರಹವೇ ಎಲ್ಲಕ್ಕೂ ಮೂಲ ಕಾರಣವು. ಜ್ಞಾನ ಸ್ವರೂಪನಾಗಿಯೂ ಸಮಸ್ತರಿಗೆ ಜ್ಞಾನಪ್ರದನಾಗಿಯೂ ಪ್ರಕೃತಿ ಪುರುಷರಿಗೆ ನಿಯಾಮಕನಾಗಿಯೂ ಪರಬ್ರಹ್ಮನಾಗಿಯೂ ಅನಂತ ಶಕ್ತಿಯುಳ್ಳವನಾಗಿಯೂ ಇರುವ ನಿನಗೆ ನಮಸ್ಕಾರವು. ಋಷಿಕೇಶ, ನಿನಗೆ ನಮಸ್ಕಾರವು. ಪ್ರಭು, ನಿನ್ನಲ್ಲಿ ಮೊರೆ ಹೊಕ್ಕಿರುವೆನು, ನನ್ನನ್ನು ರಕ್ಷಿಸು ಎಂದು ಸ್ತುತಿಸಿದನು. ಇದು 40ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.